ಕೆಲವೊಂದು ಅಪರಾಧಗಳನ್ನು ಪತ್ತೆ ಹಚ್ಚೋದು ತುಂಬ ಕಷ್ಟ. ಕೆಲವೊಂದು ಈಸಿಯಾಗಿ ಮುಗ್ದೋಗ್ಬಿಡುತ್ತೆ. ಕೆಲವೊಂದು ಪ್ರಕರಣಗಳಲ್ಲಿ ಸಾಕ್ಷಿಗಳನ್ನು ಕಲೆ ಹಾಕಿ ಅಪರಾಧಿಗೆ ಶಿಕ್ಷೆ ಕೊಡಿಸೋದು ಪೊಲೀಸರಿಗೆ ಒಂದು ದೊಡ್ಡ ಸವಾಲಾಗಿ ಬಿಡುತ್ತೆ. ಇಲ್ಲಿ ಕೂಡ ಅಂಥದ್ದೇ ಒಂದು ಕೇಸ್ ಪೊಲೀಸರಿಗೆ ತಲೆ ತಿಂತಿತ್ತು. ಈ ಪ್ರಕರಣ ನಡೆದಿದ್ದು 10 ವರ್ಷಗಳ ಹಿಂದೆ, ಕಂಡಿಡಿದಿದ್ದು ಮಾತ್ರ ಇತ್ತೀಚೆಗೆ. ಈ ತಲೆಬುಡವಿಲ್ಲದ ಕೇಸನ್ನು ಹೇಗೆ ಪತ್ತೆ ಹಚ್ಚಿದ್ರು ಅಂತ ಹೇಳ್ತೀವಿ ಡೆಡ್ಲಿ ಎವಿಡೆನ್ಸ್ ಕಾರ್ಯಕ್ರಮದಲ್ಲಿ. ವ್ಯಕ್ತಿ ಎಷ್ಟೇ ಬೆಳೆದ್ರೂ ಎಷ್ಟೇ ದೊಡ್ಡವನಾದ್ರೂ ರಕ್ತ ಸಂಬಂಧ ಕರುಳಿನ ಸೆಳೆತ ಎಂಬುದರಿಂದ ದೂರವಿರಲು ಸಾಧ್ಯನೇ ಇಲ್ಲ ಎನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಈ ಸ್ಟೋರಿ. ತನ್ನವರನ್ನ ಕಳೆದುಕೊಂಡಾಗ ಆಗೋ ವೇದನೆ ಇದೆಯಲ್ಲ, ಅದು ಯಾರಿಗೂ ಬೇಡ. ಅದೇ ವೇದನೆಯಲ್ಲಿ ಪೊಲೀಸ್ ಸ್ಟೇಷನ್ ಮೆಟ್ಟಿಲು ಹತ್ತಿದವನೇ ಈ ಯುವಕ. ಮಾರ್ಚ್ 30, 1990 ತಿಪ್ಟೂರು ಪೊಲೀಸ್ ಠಾಣೆಗೆ ಒಬ್ಬ ಯುವಕ ಬರ್ತಾನೆ. ಇನ್ಸ್ಪೆಕ್ಟರ್ ಬಳಿ ಹೋಗಿ 10 ವರ್ಷಗಳ ಹಿಂದೆ ನನ್ನ ತಂದೆ ಕಾಣೆಯಾಗಿದ್ದಾರೆ, ದಯವಿಟ್ಟು ಅವರನ್ನ ಹುಡುಕೊಂಡು ಕೊಡಿ ಅಂತ ಕೇಳ್ಕೊಳ್ತಾನೆ. ಆ ಮಾತನ್ನ ಕೇಳಿದಂಥ ಪೊಲೀಸರು 1-2 ದಿನ ಬಿಟ್ಟು ಬಾ ಅಂತ ವಾಪಸ್ ಕಳಿಸ್ತಾರೆ. ಅದಾದ 1 ವಾರದ ಬಳಿಕ ಮತ್ತೆ ಆತ ಪೊಲೀಸ್ ಠಾಣೆ ಮುಂದೆ ಬಂದು ನಿಂತ್ಕೊಂಡಿರ್ತಾನೆ. ಆತನನ್ನ ಕಂಡಂತ ಪೊಲೀಸರು ಈ ಪ್ರಾಣಿ ನಮ್ಮ ಬೆನ್ನು ಬಿಡೋದಿಲ್ಲ ಅಂತ ಹೇಳಿ ಒಳಗಡೆ ಕರೆದು ಏನಪ್ಪ ನಿನ್ನ ಸಮಸ್ಯೆ ಅಂತ ಕೇಳ್ತಾರೆ. ಪೊಲೀಸ್ ಠಾಣೆಗೆ ಬಂದವನನ್ನ ಪೊಲೀಸರು ನಿನ್ನ ಸಮಸ್ಯೆ ಏನು ಅಂತ ವಿಚಾರಿಸ್ತಾರೆ. ಆತ ಹೇಳಿದ ಸ್ಟೋರಿ ಕೇಳಿ ಪೊಲೀಸರ ಮುಖದಲ್ಲಿ ಒಂದು ರೀತಿಯ ಗಲಿಬಿಲಿ, ಆತಂಕ ಶುರುವಾಗುತ್ತೆ. ಆತ ಕಂಪ್ಲೇಂಟ್ ಕೊಡೋದಕ್ಕೆ ಮುಂದಾಗ್ತಾನೆ. ಅದು ತನ್ನ ಅಪ್ಪ ಮಿಸ್ಸಿಂಗ್ ಅಂತ. ಅದು 10 ವರ್ಷಗಳ ಹಿಂದೆ. ಆಗ ಪೊಲೀಸರಿಗೆ ನಿಜವಾದ ಪೀಕಲಾಟ ಶುರುವಾಗೋದು. ಈಗ ರಿಜಿಸ್ಟರ್ ಆಗಿರುವ ಕೇಸ್ಗಳೇ ಪೆಂಡಿಂಗ್ನಲ್ಲಿರುವಾಗ ಇದ್ಯಾವುದು ಹೊಸ ತಲೆನೋವು ಅಂದ್ಕೊಂಡು ವಿಧಿ ಇಲ್ಲದೆ ಆತನ ಕಂಪ್ಲೇಂಟ್ ಅನ್ನು ತೆಗೆದುಕೊಳ್ತಾರೆ. ಕೇಸ್ ಏನೋ ತಗೊಂಡಾಯ್ತು, ವಿಚಾರಣೆ ಮಾಡಲೇಬೇಕಲ್ವಾ, ಅದಕ್ಕಾಗಿ ನಿನ್ನ ತಾಯಿನ ಕರ್ಕೊಂಡು ಬಾ ಅಂತಾರೆ. ಆಗ್ಲೇ ಕೇಸು ಇನ್ನಷ್ಟು ಕಗ್ಗಂಟಾಗೋದು. ಕಂಪ್ಲೇಂಟ್ ತಗೊಂಡ ಪೊಲೀಸರು ತನಿಖೆಗೆ ನಿನ್ನ ತಾಯಿನ ಕರ್ಕೊಂಡು ಬಾ ಅಂತಾರೆ. ಆದ್ರೆ ನನ್ನ ತಾಯಿ ತೀರ್ಕೊಂಡು 3 ವರ್ಷ ಆಗಿದೆ ಅಂತ ಹೇಳ್ತಾನೆ. ಈ ಮಾತನ್ನ ಕೇಳಿದಂತ ಪೊಲೀಸರಿಗೆ ಸ್ವಲ್ಪ ತಲೆನೋವು ಜಾಸ್ತಿನೇ ಆಗುತ್ತೆ. ಸ್ವಲ್ಪ ಕಾಂಪ್ಲಿಕೇಟೆಡ್ ಅನ್ಸಿದ್ರು ಕೂಡ ಪೊಲೀಸರು ಕೇಸ್ ತಗೋತಾರೆ. ಹೌದು, ಪೊಲೀಸರಿಗೆ ಈಗ ನಿಜಕ್ಕೂ ಪೀಕಲಾಟದ ಪರಿಸ್ಥಿತಿ. ಯಾಕೆಂದ್ರೆ 10 ವರ್ಷದ ಹಿಂದೆ ನಡೆದ ಘಟನೆ. ತಾಯಿ ಬೇರೆ ತೀರಿ ಹೋಗಿದ್ದಾಳೆ. ತಂದೆ ಕಾಣೆಯಾಗಿದ್ದಾಗ ಆ ಹುಡುಗ ಇನ್ನೂ ಹುಟ್ಟೇ ಇರಲಿಲ್ಲ. ಆತನಿಗೆ ವಿಷಯ ಗೊತ್ತಾಗಿದ್ದೇ ಆತ 3ನೇ ಕ್ಲಾಸ್ನಲ್ಲಿ ಓದ್ತಿದ್ದಾಗ. ಅಪ್ಪ ಕಾಣೆಯಾಗಿದ್ದಾನೆ ಅನ್ನೋದಕ್ಕೆ ಯಾವುದೇ ಕ್ಲೂ ಕೂಡ ಇರಲಿಲ್ಲ. ಈತನ ಸಮಸ್ಯೆ ಹೇಗಪ್ಪ ಕ್ಲಿಯರ್ ಮಾಡೋದು ಅಂತ ತಲೆ ಕೆಡಿಸ್ಕೊಂಡು ಪುನಃ ಆತನನ್ನು ವಿಚಾರಿಸಿದಾಗ ಆತನ ಜೊತೆ ಬಂದಿದ್ದವನೊಬ್ಬ ಒಂದು ವಿಷಯವನ್ನು ಬಾಯಿಬಿಡ್ತಾನೆ. ತುಂಬಾ ತಲೆ ಕೆಡಿಸ್ಕೊಂಡು ಕೂತಿದ್ದ ಪೊಲೀಸರಿಗೆ ಆ ಯುವಕನ ಜೊತೆ ಬಂದಿದ್ದವನು, ಸರ್ 10 ವರ್ಷಗಳ ಹಿಂದೆ ಈತನ ತಾಯಿ ಬಂದು ಕಂಪ್ಲೇಂಟ್ ಕೊಟ್ಟಿದ್ಲು ಸರ್ ಅಂತಾನೆ. ತಕ್ಷಣ ಆ ಮಾತನ್ನ ಕೇಳಿದಂತ ಪೊಲೀಸರು ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾರೆ. ಧೂಳು ತುಂಬಿದ್ದ ಫೈಲ್ಗಳನ್ನ ತೆಗೆದು ಹುಡುಕಾಡಲು ಶುರು ಮಾಡ್ತಾರೆ. ಯಾವುದೋ ಮೂಲೆಯಲ್ಲಿ ಧೂಳು ತಿನ್ನುತ್ತಾ ಬಿದ್ದಿದ್ದ ಫೈಲ್ ಕೊನೆಗೂ ಪೊಲೀಸರಿಗೆ ಸಿಕ್ತು. ಅದರಲ್ಲಿ ಹುಡುಗನ ತಾಯಿ ಕೊಟ್ಟಿದ್ದ ಕಂಪ್ಲೇಂಟ್ ಕಾಪಿ ಇತ್ತು. ಅದರಲ್ಲಿ ಅವನ ಹೆಸರು ಸಿದ್ದಣ್ಣ, ಕಸುಬು ವ್ಯವಸಾಯ. ಸುಮಾರು ರಾತ್ರಿ 7:30ಕ್ಕೆ ಆತ ಮನೆಯಿಂದ ಹೊರಟು ಹೋದವನು ಮನೆಗೆ ವಾಪಸ್ ಬಂದಿಲ್ಲ ಅನ್ನೋ ಮಾಹಿತಿ ಸಿಕ್ತು. ಆ ಕೇಸನ್ನು 1 ವರ್ಷದಿಂದ ತನಿಖೆ ನಡೆಸಿದ ನಂತರ ಯಾವುದೇ ಸುಳಿವು ಸಿಗದ ಕಾರಣ ಆ ಫೈಲನ್ನು ಗಂಟು ಕಟ್ಟಿ ಅಟ್ಟಕ್ಕೆ ಹಾಕಿ ಕೇಸನ್ನು ಕ್ಲೋಸ್ ಮಾಡಿರ್ತಾರೆ. ಆದರೆ ಈಗ ಮಗ ಬಂದು ಮತ್ತೊಮ್ಮೆ ಕಂಪ್ಲೇಂಟ್ ಕೊಟ್ಟಾಗ ಯಾವುದೇ ಸಾಕ್ಷಿ ಆಧಾರಗಳಿಲ್ಲದೆ ದಫನ್ ಮಾಡಿದ ಕೇಸಿನ ನಿಗೂಢತೆಯನ್ನು ಹೇಗಾದ್ರೂ ಮಾಡಿ ಭೇದಿಸಲೇಬೇಕು ಅಂತ ತೊಡೆ ತಟ್ಟಿ ನಿಂತಿತ್ತು ಪೊಲೀಸ್ ಪಡೆ. ಟಿವಿಯಲ್ಲಿ ಬರ್ತಿದ್ದ ಕ್ರೈಮ್ ಸುದ್ದಿಯನ್ನು ದಿನ ನೋಡ್ತಿದ್ದ ರಂಗಣ್ಣ. ಅವನಿಗೆ ಹೇಗಾದ್ರೂ ಮಾಡಿ 10 ವರ್ಷಗಳ ಹಿಂದೆ ಕಳೆದು ಹೋಗಿದ್ದ ತನ್ನ ತಂದೆಯನ್ನು ಪತ್ತೆ ಮಾಡಲೇಬೇಕು ಅಂತ ಪೊಲೀಸರ ಹತ್ರ ಹೋಗ್ತಾನೆ. ಎಲ್ಲವನ್ನು ಸಮಾಧಾನವಾಗಿ ಕೇಳಿಸಿಕೊಂಡ ಪೊಲೀಸರು ಅವನಿಗೆ ಸಹಾಯ ಮಾಡೇ ಮಾಡ್ತೀವಿ ಅಂತ ಭರವಸೆ ಕೊಟ್ಟರು. ಆದರೆ ಆ ಭರವಸೆ ಅಷ್ಟು ಈಸಿಯಾಗಿರಲಿಲ್ಲ. ಮುಂದೆ ಏನಾಯ್ತು ಅಂತ ಹೇಳ್ತೀವಿ ಒಂದು ಬ್ರೇಕ್ನ ನಂತರ. ಪೊಲೀಸ್ ಬುಟ್ಟಿ ಯಾವತ್ತನ ತಿಂದಿದ್ಯಾ ನೀನು?
ತಿಂದಿಲ್ಲ ಕರೆಕ್ಟಾಗಿ ಹೇಳಲಿ, ಕರೆಕ್ಟಾಗಿ ಹೇಳ. ಏನಾದ ಸಿದ್ದಣ್ಣ?